ಎಲ್ಲರಿಗೂ ನಮಸ್ಕಾರ. ನಿಮಗೆ ಸಿಂಪಲ್ ಆಗಿ ಮನೆಯಲ್ಲೇ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಬೇಳೆನ ನೆನೆ ಹಾಕಿರಬೇಕು. ಈರುಳ್ಳಿನ ಮತ್ತು ಟೊಮೊಟೊ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಒಂದು ಕುಕ್ಕರ್ಗೆ ಮಿಕ್ಸ್ ಮಾಡಿ ಹಾಕೊಬೇಕು. ಯಾಕೆಂದರೆ ಬೇಯಿಸೋಕ್ಕೆ ಬೇಳೆ ಬೆಂದಷ್ಟು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಕುದಿ ಮೇಲೆ ಬರಬಾರ್ದು, ನೀರು ಆಚೆ ಕಡೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಷ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಒಂದು 3 ವಿಜಿಲ್ ಬೇಯಿಸೋಣ. 3 ವಿಜಿಲ್ ಇದ್ದರೆ ಸಾಕು, ಆರಾಮಾಗಿ ಬೇಯುತ್ತೆ. ಈಗ ಬೆಂದಿರೋದನ್ನ ಓಪನ್ ಮಾಡ್ತಾ ಇದ್ದೀನಿ. ಹೇಗೆ ಬೆಂದಿದೆ ನೋಡೋಣ. ವಾವ್, ಚೆನ್ನಾಗೇ ಬೆಂದಿದೆ. ಈಗ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ, ಅಂದರೆ ಹುಡಿ ಥರ ಮಾಡ್ಕೊಳ್ಳೋಣ. ಯಾಕೆಂದರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬರೀ ಇದ್ದರೆ, ದಪ್ಪ ಇದ್ದರೆ ತಿನ್ನೋಕ್ಕೂ ಸ್ವಲ್ಪ ಡಿಸ್ಕಂಫರ್ಟ್ ಆಗುತ್ತೆ. ಈಗ ಬಾಣಲಿ ತೊಗೊಂಡಿದ್ದೀನಿ. ಅಡಿಷನಲ್ ಆಗಿ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಒಗ್ಗರಣೆ ಇದ್ದಷ್ಟು ರುಚಿ ಸಾಂಬಾರು ಸಖತ್ತಾಗಿ ಬರುತ್ತೆ. ಸಾಸಿವೆ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಒಂದು ಒಗ್ಗರಣೆ ಸ್ಟೈಲ್ ಮಾಡ್ತಾಯಿದ್ದೀನಿ. ಮತ್ತು ಅದಕ್ಕೇ ಆ ಒಗ್ಗರಣೆಗೆ ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಟೈಪು ಮಾಡ್ತಾಯಿದ್ದೀನಿ. ರುಚಿ ಸಖತ್ತಾಗಿ ಬರುತ್ತೆ. ಒಗ್ಗರಣೆ ಇದ್ದಷ್ಟು ಸಾಂಬಾರಿಗೆ ರುಚಿ ಅಂತಾರಲ್ಲ, ಒಗ್ಗರಣೆನೇ ಮೇಯ್ನು. ಈಗ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲದೂ ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು ಹೆಂಗೆ ಬಂದಿದೆ, ಚಿತ್ರಾನ್ನದ ಗೊಜ್ಜು ಥರ ಬಂದಿದೆ. ಸೊ ಸಖತ್ ಟೇಸ್ಟಿಯಾಗಿದೆ. ಇದಕ್ಕೆ ನಾನು ಹುಣಸೆಹಣ್ಣು ರಸ ಕೂಡ ಹಾಕ್ತಾಯಿದ್ದೀನಿ. ಈಗ ದಾಲು ಮತ್ತು ಬೆಂದಿರೋದೆಲ್ಲ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಮಿಕ್ಸ್ ಮಾಡಿದ್ದೀನಿ. ಈಗ ನಿಮಗೆ ನಿಮ್ಮ ಜನ ಎಷ್ಟು ಇರ್ತೀರೋ ಅಷ್ಟು ಕೂಡ ನೀರು ಹಾಕೊಬೋದು. ನೀವು ನೀರು ಹಾಕ್ಕೊಂಡು ಈಗ 5 ಜನ ಇದ್ದರೆ 5 ಜನ, 6 ಜನ ಇದ್ದರೆ 6 ಜನ, ನಾನು 4 ಜನಕ್ಕಾಗುವಷ್ಟು ಮಾಡ್ಕೊತಾ ಇದ್ದೀನಿ. ನೀರು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಾಗಿ ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಮ ಟೇಸ್ಟಿಗೆ ಹೆಂಗೆ ಬೇಕು ಹಂಗೆ ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾನು ಒಂದು 5 ನಿಮಿಷ ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ. ಕುದ್ದಾಗಿದೆ. ಈಗ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ಸವಿತಾ ಇದ್ರೆ ಆಹಾ ಬಕಾಸುರ ಕೂಡ ಎದ್ದು ಬರಬೇಕು ಈ ಸ್ಮೆಲ್ ನೋಡಿದ್ರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಬಾಯ್.